ತೆರಿಗೆದಾರರ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳಿಗೆ ತ್ವರಿತ ಪರಿಹಾರ ಒದಗಿಸಲು ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಇಲಾಖೆ ಬದ್ಧವಾಗಿದೆ ಎಂದು ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ಸಹಾಯಕ ಆಯುಕ್ತ ವಿಜಯ್ ಕುಮಾರ್ ಹೇಳಿದರು. ನಗರದ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಶಾಂತಲಾ ಸ್ಪೆರೋಕಾಸ್ಟ್ ಸಭಾಂಗಣದಲ್ಲಿ ಶಿವಮೊಗ್ಗ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ ಕೇಂದ್ರ ವ್ಯಾಪ್ತಿ ಶಿವಮೊಗ್ಗ ವಲಯದ ವತಿಯಿಂದ ಆಯೋಜಿಸಿದ್ದ ಸಹಾಯವಾಣಿ ಹೆಲ್ಪ್ ಡೆಸ್ಕ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತೆರಿಗೆ ಸಲಹೆಗಾರರು, ಚಾರ್ಟರ್ಡ್ ಅಕೌಂಟೆಂಟ್ಗಳು, ತೆರಿಗೆ ಪಾವತಿದಾರರು ಹಾಗೂ ಇಲಾಖೆ ಒಂದೇ ವ್ಯವಸ್ಥೆ ಭಾಗವಾಗಿದ್ದು ತೆರಿಗೆದಾರರು ಮತ್ತು ಇಲಾಖೆಯ ನಡುವೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಘ ಪ್ರಮುಖ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ ಎಂದು ಹೇಳಿದರು. ಇನ್ನು ಜಿಎಸ್ಟಿ ಕಾಯ್ದೆ ಜಾರಿಯಲ್ಲಿ ಎದುರಾಗುವ ಗೊಂದಲಗಳು ಹಾಗೂ ಅನುಮಾನಗಳನ್ನು ನಿವಾರಿಸುವುದಕ್ಕೆ ಇಂತಹ ಸಹಾಯವಾಣಿ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ. ತೆರಿಗೆ ಕಾನೂನುಗಳಲ್ಲಿ ಆಗಾಗ ಬದಲಾವಣೆಗಳು ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪರಸ್ಪರ ಚರ್ಚೆ ಹಾಗೂ ಸಮಸ್ಯೆ ಪರಿಹಾರಕ್ಕೆ ಈ ರೀತಿಯ ಕಾರ್ಯಕ್ರಮಗಳ ಅಗತ್ಯ ಇದೆ ಎಂದು ತಿಳಿಸಿದರು. ಹಾಂ ಸರ್ ಮಾಡಿ. ಹಾಂ ಸರ್ ಮಾಡಿ. ಸ್ಟ್ರಕ್ಚರಲ್ಲಿ ಇದು ಮಾಡಿದೆ ಅಂದರೆ ಇನ್ಪುಟ್ಟು 18% ಇದೆ ನಮ್ಮ Chambers of Commerce and Industry to this meeting. Our officers will be holding this meeting today from up to 5 p.m. and members at their level best to find a solution. ಇವತ್ತು ಸೆಂಟ್ರಲ್ GST ಕಡೆಯಿಂದ ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಹೆಲ್ಪ್ ಡೆಸ್ಕನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಸೊ ಈ ಉದ್ಘಾಟನೆಯಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದ ವಿಜಯ್ ಕುಮಾರ್ ಅವರಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಮತ್ತು ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸೆಂಟ್ರಲ್ GSTಯ ಹೆಲ್ಪ್ ಡೆಸ್ಕು ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಪ್ರಮೋದ್ ಸಹಾನಿ ಅವರಿದ್ದಾರೆ. ಡೆಸ್ಕಲ್ಲಿ ಈಗ ನಮ್ಮ ಜೊತೆ ದತ್ತಾ ಅವರಿದ್ದಾರೆ. ಅವರ ಫರ್ಮ್ ಫೋಕಸ್ ಡೈಕ್ಯಾಸ್ಟ್ ಅನ್ನೋ ಫೋಕಸ್ ಡೈಕ್ಯಾಸ್ಟಿಂದ ದತ್ತಾ ಅವರು, ಕ್ಲಾಸ್ ಪ್ಯಾಕಿಂದ GST Day. I on behalf of all the officers of the CGST division Shimoga invite members of the Chambers of Commerce and Industry to this meeting. Our officers will be holding this meeting today from up to 5 p.m. and members of the Chambers are requested to avail this opportunity and present their views, suggestions and any individual grievances to the officers so that they will find at their level best to find a solution to these grievances, or if required forward them to the headquarters office for a resolution. So on behalf of all the officers of the Shimoga division, I once again thank the members of the Chambers of Commerce and Industry